ಕಾವೇರಿ ಕಿಚ್ಚು ತಣ್ಣಗಾಗಿಸಿತ ಕಬಿನಿ ಜಲಾಶಯ ಸಂಕಷ್ಟದಿಂದ ಪಾರಾಯ್ತ ಡಿಕೆ ಶಿವಕುಮಾರ್ ಸರ್ಕಾರ ತಮಿಳುನಾಡು ಕೇಳಿದ್ದು 3,500 ಕ್ಯೂಸೆಕ್ ಹರಿಸಿದ್ದು 30,000 ಕ್ಯೂಸೆಕ್ಸ್ ನೀರನ್ನ ಅವರು ಕೇಳಿದ್ದಕ್ಕಿಂತ ದುಪ್ಪಟ್ಟು ನೀರನ್ನ ಈಗ ಬಿಡಲಾಗಿದೆ। ಕಬಿನಿಯಿಂದ ಒಂದೇ ದಿನಕ್ಕೆ ಹರಿದ 30,000 ಕ್ಯೂಸೆಕ್ಸ್ ನೀರು ತಮಿಳುನಾಡಿಗೆ ಕಬಿನಿಯಿಂದ ನೇರವಾಗಿ ನೀರನ್ನ ಬಿಡುಗಡೆ ಮಾಡಲಾಗಿದೆ। ತಮಿಳುನಾಡಿಗೆ ನೀರು ಹರಿಸಿ ಸಂಕಷ್ಟ ಸೂತ್ರ ಪಾಲನೆ ಮಾಡಲಾಗಿದೆ। ಈಗ ಈ ಗಲಾಟೆ ಈ ಸಂಘರ್ಷ ಮತ್ತೆ ಇಲ್ಲಿಗೆ ಸ್ಟಾಪ್ ಆಗುತ್ತೆ। ಅವರು ಕೇಳಿದ್ದು ಕೇವಲ 3,500 ಕ್ಯೂಸೆಕ್ ನೀರನ್ನ, ಆದರೆ ಈಗಾಗಲೇ 30,000 ಕ್ಯೂಸೆಕ್ ನೀರನ್ನ ಹರಿಬಿಡಲಾಗಿದೆ। ಜಸ್ಟ್ ಇಮ್ಯಾಜಿನ್, ಅವರು ಕೇಳಿದ್ದಕ್ಕಿಂತ ಅದು ಎಷ್ಟು ಪಟ್ಟು ಜಾಸ್ತಿ ನೀರನ್ನು ಹರಿಸಲಾಗಿದೆ ಅಂತ ಹೇಳಿ। ಸೊ ಆ ನಿಟ್ಟಿನಲ್ಲಿ ಈ ಸಂಘರ್ಷ ಇಲ್ಲಿಗೆ ಸ್ಟಾಪ್ ಆಗುವಂಥ ಸಾಧ್ಯತೆ ಇದೆ। ಜೊತೆಗೆ ಈಗಾಗಲೇ ಭಾಳ ಒಳ್ಳೆಯ ವಿಚಾರ ಅಂತ ಅಂದರೆ KRSನಲ್ಲೂ ಕೂಡ ಜಲಾಶಯದ ನೀರಿನ ಮಟ್ಟ ಏರಿಕೆಯಾಗಿದೆ। ಸೊ ಹಾಗಾಗಿ ಇದು ಕರ್ನಾಟಕದ ಜನರಿಗೂ ಕೂಡ ಭಾಳ ಒಳ್ಳೆಯ ವಿಚಾರನೇ। ಇನ್ನು ಕೇರಳ ಕೊಡಗಿನಲ್ಲಿ ಮಳೆ ಆರ್ಭಟ ಜೋರಾಗಿದೆ, ಕಬಿನಿಗೆ ಒಳಹರಿವು ಹೆಚ್ಚಾಗಿದೆ। ಕಬಿನಿ ಡ್ಯಾಮ್ಗೆ ಹರಿದು ಬರ್ತಾ ಇರುವ 20,000 ಕ್ಯೂಸೆಕ್ಸ್ ನೀರು ಕಬಿನಿ ಡ್ಯಾಮ್ ಸಮೀಪದ ಬಿದರಹಳ್ಳಿ ಬ್ರಿಡ್ಜ್ ಮುಳುಗಡೆ ಆಗಿರೋದು। ಕಬಿನಿ ಪಾತ್ರದ ಜನರಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚನೆಯನ್ನ ನೀಡಲಾಗಿದೆ। ಡ್ಯಾಮ್ ಸುರಕ್ಷತೆ ದೃಷ್ಟಿಯಿಂದ ಅಪಾರ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಲಾಗಿದೆ। 30,000 ಕ್ಯೂಸೆಕ್ಸ್ ನೀರು ಬಿಟ್ಟಿರುವ ಅಧಿಕಾರಿಗಳು ಈಗಾಗಲೇ ನೀರನ್ನ ಬಿಟ್ಟಿದ್ದಾರೆ। 30,000 ಕ್ಯೂಸೆಕ್। ಕೇರಳ ಕೊಡಗಿನಲ್ಲಿ ಮಳೆ ಆರ್ಭಟ ಜೋರಾಗಿದೆ, ಹಂಗಾಗಿನೇ ಕಬಿನಿ ಆಯಿತು, ಜೊತೆಗೆ KRS ಎಲ್ಲ ಜಲಾಶಯಗಳು ತುಂಬಿ ಹರಿತಾ ಇರೋದು। ಅದರಲ್ಲೂ ಕಬಿನಿ ಒಳಹರಿವು ಹೆಚ್ಚಾಗಿದೆ। ಇಲ್ಲಿ ಕಬಿನಿ ಡ್ಯಾಮ್ಗೆ 20,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ। ಕಬಿನಿ ಡ್ಯಾಮ್ ಸಮೀಪದ ಬಿದರಹಳ್ಳಿ ಬ್ರಿಡ್ಜ್ ಮುಳುಗಡೆ ಆಗಿದೆ। ಈಗ ಕಬಿನಿ ಪಾತ್ರದ ಜನರಿಗೆ ಸುರಕ್ಷಿತ ಸ್ಥಳಕ್ಕೆ ಹೋಗಿ ಅಂತ ಹೇಳಿ ಸೂಚನೆಯನ್ನು ನೀಡಲಾಗಿದೆ। ಡ್ಯಾಮ್ ಸುರಕ್ಷತೆ ದೃಷ್ಟಿಯಿಂದ ಅಪಾರ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಗಿದೆ। ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್ ಸಂಪರ್ಕದಲ್ಲಿದ್ದಾರೆ। ಸುರೇಶ್, ಈಗಾಗಲೇ ತಮಿಳುನಾಡು ಕೇಳಿದ್ದು 3,500 ಕ್ಯೂಸೆಕ್, ಆದರೆ 30,000 ಕ್ಯೂಸೆಕ್ಸ್ ನೀರನ್ನು ಹರಿಸಲಾಗಿದೆ ತಮಿಳುನಾಡಿಗೆ ಅಂತ ಹೇಳಿ ಗೊತ್ತಾಗ್ತಾ ಇದೆ। ಇದರಿಂದ ಸಂಘರ್ಷ ಎಲ್ಲ ನಿಲ್ಲಬಹುದಾಗಾದ್ರೆ? ಹೌದು ರಾಮ್, ಬಹಳ ಮುಖ್ಯವಾಗಿ ಬೇಸಿಗೆ ಮತ್ತೆ ಕರ್ನಾಟಕದ ಈ ಭಾಗದಲ್ಲಿ ಮಳೆ ನೀರಿನ ಅಭಾವ ಎದುರಾಗಿತ್ತು। ಜೊತೆಗೆ ತಮಿಳುನಾಡಿಗೂ ಕೂಡ 3.5 TMC ಒಂದು ದಿನಕ್ಕೆ ಬಿಡಬೇಕು ಅಂತ ಹೇಳಿ ಆದೇಶ ಕೂಡ ಹೊರಡಿಸಿತ್ತು। ಇದರ ಮಧ್ಯೆ ರೈತರು ತಮಿಳುನಾಡಿಗೆ ನೀರನ್ನ ಬಿಡಬಾರ್ದು ಅನ್ನೋ ಒಂದು ಪ್ರತಿಭಟನೆಯನ್ನ ಮಾಡಿದ್ರು। ಇದೇ 13ನೇ ತಾರೀಕು ರಾಜ್ಯಾದ್ಯಂತ ಬಂದ್ ಮಾಡುವ ಎಚ್ಚರಿಕೆಯನ್ನ ಕೊಟ್ಟಿದ್ರು। ಇದರ ನಡುವೆ ಕೇರಳ ವಯನಾಡು ಭಾಗದಲ್ಲಿ ಸುರಿದಂತ ಧಾರಾಕಾರ ಮಳೆಯಿಂದಾಗಿ ಕಬಿನಿ ಡ್ಯಾಮ್ ಭರ್ತಿಯತ್ತ ತುಂಬಿದೆ। ಹೀಗಾಗಿ ಅತಿ ಹೆಚ್ಚು ನೀರು ಶೇಖರಣೆ ಆಗ್ತಾ ಇರ್ತಕ್ಕಂತ ಹಿನ್ನೆಲೆಯಲ್ಲಿ ಸುಮಾರು 30,000 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಬಿಡ್ಲಾಗ್ತಾ ಇದೆ। ಪ್ರತಿದಿನ ಏನು ಒಳ ಹರಿವು ಪ್ರಮಾಣ ಸುಮಾರು 20 ಕ್ಯೂಸೆಕ್ ನೀರು 20,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ। ಹೀಗಾಗಿ ತಮಿಳುನಾಡಿಗೆ ನೀರನ್ನ ಹರಿಬಿಡುವಂತಹ ಪ್ರಯತ್ನಕ್ಕೆ ಇದೀಗ ಅಧಿಕಾರಿಗಳು ಮುಂದಾಗಿದ್ದಾರೆ। ನಿನ್ನೆ DK ಶಿವಕುಮಾರ್ ಹೇಳಿರೋ ಪ್ರಕಾರವಾಗಿ ನೀರನ್ನ ನಾವು ಯಾವುದೇ ಕಾರಣಕ್ಕೂ ಹಿಡಿದಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ರೈತರು ಮತ್ತೆ ಜನರಿಗೂ ಅನುಕೂಲ ಆಗುವಂತೆ ನಾವು ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿದ್ರು। ಹೀಗಾಗಿ ತಮಿಳುನಾಡಿನ ಏನು ಬೇಡಿಕೆ ಇದೆ ಅದನ್ನ ಬೇಡಿಕೆಯನ್ನ ಈಡೇರಿಸುವ ನಿಟ್ಟಿನಲ್ಲಿ ಒಂದೇ ದಿನಕ್ಕೆ 30,000 ಕ್ಯೂಸೆಕ್ ನೀರನ್ನ ಅಡಿಬಿಡುವ ಮೂಲಕವಾಗಿ ಸಂಕಷ್ಟ ಪರಿಹಾರಕ್ಕೆ ಈ ನೀರೇ ಮತ್ತು ಅನ್ನೋ ಒಂದು ನಿಟ್ಟಿನಲ್ಲಿ ಇದೀಗ ಮುಂದಾಗಿದೆ ರಾಮ್। ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ।